ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಜೀವನದಲ್ಲಿ ಇನ್ ಕೇಸ್ ಮನಿ ಬ್ಲಾಕೇಜಸ್ ಏನಾದ್ರು ಇತ್ತು ಅಂದ್ರೆ ಅದು ಯಾವ ಕಾರಣದಿಂದ ನಿಮ್ಗೆ ಮನಿ ಬ್ಲಾಕೇಜಸ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ನಾನು ಆಲ್ರೆಡಿ ಕಾರ್ಡ್ಸ್ ಎಲ್ಲ ಶಫಲ್ ಮಾಡ್ಬಿಟ್ಟು ಕಾರ್ಡ್ಸ್ ಎಲ್ಲ ತೆಗ್ದಿಟ್ಟಿದೀನಿ. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳಿ ನಾನೇ ಶಫಲ್ ಮಾಡಿ ತೆಗ್ದಿಟ್ಟಿದ್ದೀನಿ. ಕಾರ್ಡ್ ಶಫಲ್ ಮಾಡುವಾಗ ನಾನು ನನ್ನ ಇಷ್ಟ ದೈವಗಳಾದ ರಾಯರು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ಆಲ್ರೆಡಿ ತೆಗ್ದಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ. ಮತ್ತೆ ಯಾರಿಗೆಲ್ಲ ಪೇಡ್ ಕನ್ಸಲ್ಟೇಷನ್ ಬೇಕು, ಪರ್ಸನಲ್ ರೀಡಿಂಗ್ ಬೇಕು, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ನ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನಗೆ ಸಂಪರ್ಕ ಮಾಡಬಹುದು. ನೋಡೋಣ ಏನೆಲ್ಲ ಕಾರ್ಡ್ಸ್ ಬಂದಿದೆ ಅಂತ ಹೇಳಿ. ನನಗೆ ಮೊದಲನೇ ಕಾರ್ಡು ಜಸ್ಟಿಸ್ ಬಂದಿದೆ. ಅಂಡ್ ನೆಕ್ಸ್ಟ್ ಕಾರ್ಡು ನಮಗೆ ದ ಎಂಪರರ್ ಬಂದಿದೆ. ಓಕೆ, ಥರ್ಡ್ ಕಾರ್ಡು ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಡ್. ಫೋರ್ತ್ ಕಾರ್ಡು ದ ಹೈ ಪ್ರಿಸ್ಟಸ್ ಬಂದಿದೆ. ಮತ್ತೆ ಫಿಫ್ತ್ ಕಾರ್ಡು 2 ಆಫ್ ಕಪ್ಸ್ ಬಂದಿದೆ. ಸಿಕ್ಸ್ತ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂಡ್ 7 5 ಆಫ್ ಪೆಂಟಿಕಲ್ಸ್ ಮತ್ತೆ 8 ಕಾರ್ಡು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡು. ಓಕೆ, ಕೆಲವೊಂದು ನೆಗೆಟಿವ್ ಕಾರ್ಡ್ಸ್, ಕೆಲವೊಂದು ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ನಮಗೆ ಮೊದಲನೇ ಕಾರ್ಡು ಜಸ್ಟಿಸ್ ಬಂದಿರೋದ್ರಿಂದ ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಸೊ ಮೊದಲನೇ ಕಾರ್ಡು ನಮಗೆ ಕಾಣಿಸ್ತಾ ಇದೆಯಾ? ಜಸ್ಟಿಸ್ ಬಂದಿರೋದ್ರಿಂದ ಓಕೆ, ಹೌದು, ನಿಮ್ ಲೈಫ್ ಅಲ್ಲಿ ಅಮೌಂಟ್ ಬರೋದಕ್ಕಾಗಿರ್ಬೋದು ಅಥವಾ ಆಸ್ತಿ ತಗೊಳಕಾಗಿರ್ಬೋದು, ಏನೇ ಒಂದ್ ಮಾಡಕ್ಕೆ, ನೀವು ಯಾವುದೇ ಕೆಲ್ಸಕ್ಕೆ, ಈ ಒಂದ್ ಬಿಸ್ನೆಸ್ ಮಾಡ್ತೀನಿ, ಏನೇ ಮಾಡ್ತೀನಿ ಅಂತ ಹೋದ್ರು ಡಿಲೇ ಆಗ್ತಿರೋದು ತುಂಬಾ ಕಾಣಿಸ್ತಾ ಇದೆ. ಇನ್ನು ನೀವು ಸ್ಟಾರ್ಟ್ ಮಾಡ್ತೀನಿ ಅಂತ ಹೋದಾಗ್ಲೇ ನಿಮಗೆ ತುಂಬಾ ಡಿಲೇಸ್ ಗಳು ಕಾಣಿಸ್ತಾ ಇದೆ. ಓಕೆನಾ? ನೀವು ಕೈ ಇಟ್ರೇನೆ ಸಾಕು, ತುಂಬಾ ಟೈಮ್ ಹಿಡಿತಾ ಇದೆ. ಕೆಲವೊಬ್ಬರಿಗೆಲ್ಲ ಅದು 6 ತಿಂಗಳಾದ್ರೆ, ನಿಮಗೆ ಅಬಾಬ ಅಂದ್ರು 1.5 ವರ್ಷ 2 ವರ್ಷ ಆ ತರ ಟೈಮ್ ನ ತಗೊಳ್ತಾ ಇದೆ. ಯಾಕೋ ಗೊತ್ತಿಲ್ಲ, ತುಂಬಾ ಟೈಮ್ ಆಗ್ತಿದೆ, ಏನ್ ಕೈ ಇಟ್ರು ಕೆಲ್ಸಗಳಾಗ್ತಾ ಇಲ್ಲ ಅಂತ ನೀವು ಪದೇ ಪದೇ ಹೇಳ್ಕೊಳ್ತಿರ್ಬೋದು. ದಟ್ ಈಸ್ ಬಿಕಾಸ್ ಆಫ್ ಕೆಲವೊಂದು ವಿಚಾರಗಳು ನಿಮ್ಮ ಲೈಫ್ ಅಲ್ಲಿ ಡಿಲೇನೇ ಆಗ್ಬೇಕು ಅಂತ ಬರ್ದಿರತ್ತಲ್ಲ, ಅದರ ಒಂದು ರೆಪ್ರೆಸೆಂಟ್ ನ ಇಲ್ಲಿ ತೋರಿಸ್ತಾ ಇದೆ. ಸುಮಾರು ವಿಚಾರಗಳು ನಿಮಗೆ ಆಲ್ರೆಡಿ ಇವಾಗ ತುಂಬಾ ಲೇಟ್ ಆಗಿರ್ಬೋದು. ಅದು ಲೇಟ್ ಆದ್ರೂ ಕೂಡ ನಿಮಗೆ ಆಗೋದೇ ಇಲ್ಲ ಅಂತ ಹೇಳಿ ತೋರಿಸ್ತಾ ಇಲ್ಲ. ಡೆಫಿನೆಟ್ಲಿ ಲೇಟ್ ಆಗತ್ತೆ, ಖಂಡಿತವಾಗ್ಲೂ ಲೇಟ್ ಆದ್ರೂ ಕೂಡ ಹಾಗೆ ಆಗತ್ತೆ. ನಿಮ್ಮ ಪರವಾಗಿ ನೀವೇನ್ ಅನ್ಕೊಂಡಿದೀರಾ ಅದೇ ತರ ಆಗತ್ತೆ ಅನ್ನೋದೇ ಫಸ್ಟ್ ಕಾರ್ಡು ಹೇಳ್ತಾ ಇದೆ. ಓಕೆನಾ? ಅಂಡ್ ಆಲ್ಸೋ ಇದೊಂದು ಕಾರ್ಮಿಕ್ ಕಾರ್ಡ್ ಆಗಿರೋದ್ರಿಂದ ನಿಮ್ಮ ಕರ್ಮದ ಅನುಸಾರವಾಗಿ ನೀವ್ ಏನೇನ ಮಾಡಿ ಬಂದಿದ್ದೀರಾ ಪಾಸ್ಟ್ ಲೈಫ್ ಅಲ್ಲಿ, ಸೊ ಅದಕ್ಕೆ ನಿಮಗೆ ಫಲನ ಕೊಡ್ಕೊಂತ ಹೋಗುತ್ತೆ. ಓಕೆ, ಸೊ ಇದು ಕಂಟ್ರೋಲ್ ಆಗಿರ್ಬೋದು ಅಥವಾ ಡಿಲೇ ಆಗಿರ್ಬೋದು, ಆಮೇಲೆ ಲಾಟ್ ಆಫ್ ಡಿಲೇಸ್ ಆಗಿರ್ಬೋದು, ಇದೆಲ್ಲ ನೀವ್ ಏನೇನ್ ಕರ್ಮಗಳು ಮಾಡ್ತೀರಾ ಅದ್ರ ಸಲುವಾಗಿ ನಿಮಗೆ ರಿಸಲ್ಟ್ ನ ತಗೊಂಬಂದು ಕೊಡ್ತಾ ಇದೆ. ಓಕೆ, ಅಂಡ್ ಆಲ್ಸೋ ಇಲ್ಲಿ ತುಂಬಾ ರಿಲೇಶನ್ಶಿಪ್ ಇನ್ವಾಲ್ವ್ ಆಗಿರೋದು, ಈ ರಿಲೇಶನ್ಶಿಪ್ ಸಲುವಾಗಿ ನೀವು ತುಂಬಾನೇ ದುಡ್ಡು ಕಳ್ಕೊಂಡಿರೋಂಥದ್ದಾಗಿರ್ಬೋದು ಅಥವಾ ಫಿನಾನ್ಷಿಯಲಿ ಲಾಸಸ್ ಮಾಡ್ಕೊಂಡಿರೋದಾಗಿರ್ಬೋದು, ಅದು ತುಂಬಾ ಹ್ಯೂಜ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ಜನರು ಇಲ್ಲಿ ಕೋರ್ಟ್ ಕೇಸ್ ಗಳಲ್ಲಿ ಸಿಗಾಕೊಂಡಿರೋದು ಅಥವಾ ಏನೋ ಒಂಥರ ಎಲ್ಲ ಹೋಗ್ಬಿಟ್ಟು ಲೀಗಲ್ ಕೇಸ್ ಗಳಲ್ಲಿ ಸಿಗಾಕೊಂಡು ಫಿನಾನ್ಸ್ ಗಳನ್ನ ಲಾಸ್ ಮಾಡ್ಕೊಂಡಿರೋಂಥದ್ದಾಗಿರ್ಬೋದು. ಸೊ ಈ ತರ ಡಾಕ್ಯುಮೆಂಟ್ ಸರಿಯಾಗಿ ಇಲ್ದೇ ಇರೋದು, ಡಿಸಿಪ್ಲಿನ್ ಇಲ್ದೇ ಇರುವಂತದ್ದು, ಗ್ರೌಂಡೆಡ್ ಆಗಿ ಇಲ್ದೇ ಇರೋದು, ಹಂಬಲ್ ಆಗಿ ಇಲ್ದೇ ಇರುವಂತದ್ದು. ಸೊ ಇದ್ರಿಂದ ನಿಮಗೆ ಅಮೌಂಟ್ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು ಅಥವಾ ನೀವೆಲ್ಲಿ ಕೈ ಹಾಕಿದ್ರು ಅಲ್ಲೆಲ್ಲ ನೀವು ಸ್ವಲ್ಪ ಡಿಲೇ, ಲಾಸಸ್ ಗಳನ್ನ ನೋಡ್ತಾ ಇರೋದು, ಇದೆಲ್ಲ ರೀಸನ್ ಗಳಿಂದ ನಿಮಗೆ ಆಗ್ತಾ ಇದೆ. ಓಕೆನಾ? ಕೆಲವೊಂದ್ ಕಡೆ ರಿಲೇಶನ್ಶಿಪ್ ಸಲುವಾಗಿ ತುಂಬಾ ನಿಮಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಕಾರ್ಡು ನನಗೆ ಎಂಪರರ್ ಬಂದಿದೆ, ಸೆಕೆಂಡ್ ಕಾರ್ಡು. ಸೊ ದ ಎಂಪರರ್ ಬಂದ್ಬಿಟ್ಟು ಅಗೇನ್. ಓಕೆನಾ? ಅಗೇನ್ ಅಂದ್ರೆ ಮತ್ತೆ ಇದು ನಿಮ್ಮಲ್ಲಿ ಇರುವಂತದ್ದು ತುಂಬಾ ಹಠ ಮಾಡ್ಬೋದು ನೀವು, ಅಥವಾ ಏನೋ ಒಂಥರ ಎಲ್ಲರಲ್ಲೂ ಇರತ್ತೆ ಒಂದಷ್ಟು ಈಗೋ, ಮತ್ತೆ ನಾನೇ ದೊಡ್ಡವರು ಅನ್ನೋದೆಲ್ಲ ಇರತ್ತಲ್ಲ. ಸೊ ಎಲ್ಲಾ ಮನುಷ್ಯನಲ್ಲೂ ಇರತ್ತೆ ಅದು. ಬಟ್ ಆ ಒಂದು ಗುಣಗಳು ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಸ್ವಲ್ಪ ಸೆಲ್ಫಿಶ್ ಆಗಿ ಥಿಂಕ್ ಮಾಡುವಂತದ್ದು, ಯಾರಿಗಾದ್ರೂ ಒಳ್ಳೇದಾದ್ರೆ ಅದನ್ನ ಸಹಿಸ್ಕೊಳ್ದೆ ಇರುವಂತದ್ದು, ಅಥವಾ ಯಾರಾದ್ರೂ ಏನಾದ್ರು ಅಚೀವ್ ಮಾಡಿದ್ರೆ ಅಥವಾ ಏನಾದ್ರೂ ತಗೊಂಡ್ರು ಅಂದ್ರೆ ಪರವಾಗಿಲ್ಲ ಅಂತ ಖುಷಿ ಪಟ್ಟಿ ಅವ್ರನ್ನ ಅಪ್ರಿಶಿಯೇಟ್ ಮಾಡೋದಕ್ಕಿಂತ
ಅವ್ರಿಗೆ ಆಗೋಯ್ತಲ್ಲ ಅಂತ ಹೇಳಿ ನಾವು ಒಳಗಡೆ ಕೊರಗ್ತೀವಲ್ಲ, ಸೊ ಆ ಒಂದು ಎನರ್ಜಿ ಕೂಡ ನಿಮ್ಮ ಕಡೆ ಅಮೌಂಟ್ ಬರ್ದೇ ಇರೋ ತರ ಅಥವಾ ಸಕ್ಸಸ್ ಬರ್ದೇ ಇರೋ ತರ ನಿಮ್ಮನ್ನ ಬ್ಲಾಕ್ ಮಾಡಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ನೀವು ತುಂಬಾನೇ ಸ್ಟಬ್ಬನ್ ಅಂದ್ರೆ ಹಠ ಮಾಡುವಂತದ್ದು, ಒಂಥರ ಒಳಗಡೆನೆ ತುಂಬಾ ಕೋಲ್ಡ್ ಪರ್ಸನ್ ಆಗಿರುವಂತದ್ದು, ಮೇಲ್ಗಡೆ ತೋರ್ಸ್ಕೊಳ್ಳಿಲ್ಲ ಅಂದ್ರೂ ತುಂಬಾ ಒಳಗಡೆ ಕೋಲ್ಡ್ ಪರ್ಸನ್ ಆಗಿರುವಂತದ್ದು. ಸೊ ಇದೆಲ್ಲ ನಿಮ್ಮನ್ನ ಸ್ವಲ್ಪ ಬ್ಲಾಕ್ ಮಾಡಿದೆ. ನೀವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಾಸ್ ಸ್ಥಾನದಲ್ಲಿ ಇದ್ರೂ ಕೂಡ ಕೆಲವೊಂದು ಕೆಲವೊಬ್ರಿಗೆ ಏನ್ ಅನ್ಸ್ತದೆ ಅಂದ್ರೆ ನೀವು ತುಂಬಾ ಡಾಮಿನೇಟಿಂಗು, ನೀವ್ ಹೇಳ್ದಂಗೆ ಕೇಳ್ಬೇಕು, ನೀವ್ ಹೇಳಿದ ತರನೇ ಎಲ್ಲ ಆಗ್ಬೇಕು, ತುಂಬಾ ಕೋಲ್ಡ್ ಪರ್ಸನ್, ಈ ತರ ಎಲ್ಲ ನಿಮ್ಮ ಬೆನ್ನಿಂದೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಸೊ ಆ ಒಂದು ವರ್ಡ್ಸ್ ಕೂಡ ನಿಮ್ಮ ಫಿನಾನ್ಷಿಯಲ್ ನ ಬ್ಲಾಕ್ ಮಾಡಿರುವಂತದ್ದು, ಅಥವಾ ನಿಮಗ್ ಬರ್ಬೇಕಾಗಿರುವಂತ ಲಕ್ಕು, ಅಬಂಡೆನ್ಸು, ಸ್ಥಾನಮಾನ, ಇದನ್ನೆಲ್ಲ ಬ್ಲಾಕ್ ಮಾಡಿಟ್ಟಿರುವಂತದ್ದು ಕಾಣಿಸ್ತಾ ಇದೆ. ಬಟ್ ನೋ ಡೌಟ್ ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ, ಒಂಥರ ಫಾದರ್ಲಿ ಫಿಗರ್ ಎನರ್ಜಿ ನಿಮ್ದು, ತುಂಬಾ ಚೆನ್ನಾಗಿ ರೂಲ್ಸ್ ನೆಲ್ಲ ಫಾಲೋ ಮಾಡ್ತೀರಾ. ಬಟ್ ಅಟ್ ದ ಎಂಡ್ ಎಂಪರರ್ ಈಸ್ ಎಂಪರರ್. ನಮ್ಮ ಈಗೋಗಳು ಏನಿರುತ್ತೆ, ನಮ್ಮ ಒಂದು ಒಳಗಡೆ ಏನ್ ಯುದ್ಧ ನಡೀತಾ ಇರತ್ತೆ, ಸ್ವಲ್ಪ ಡಾಮಿನೇಟಿಂಗ್ ಆಗಿರೋದು, ಇದೆಲ್ಲ ಎಲ್ಲ ಒಂದ್ ಕಡೆ ನಿಮ್ಮನ್ನ ಬ್ಲಾಕ್ ಮಾಡ್ತಿರೋ ಎನರ್ಜಿ ಖಂಡಿತವಾಗ್ಲೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಮಗೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ವಾಂಡ್ಸ್ ಬಂದಿದೆ. ತುಂಬಾ ಜನ ಇಲ್ಲಿ ತುಂಬಾ ತುಂಬಾ ಒಂಥರ ಯಂಗ್ ಏಜ್ ಅವ್ರು ಇರ್ಬೋದು, ಅಥವಾ ತುಂಬಾ ಐಡಿಯಾಸ್ ಇದೆ ನಿಮ್ಮ ಹತ್ರ, ನೀವು ಯಾವ ತರ ಬಿಸ್ನೆಸ್ ಮಾಡ್ಬೇಕು ಗೊತ್ತಿದೆ, ಯಾವ್ದನ್ನ ಹೆಂಗೆ ಕ್ಯಾರಿ ಮಾಡ್ಬಿಟ್ಟು ಅದರಲ್ಲಿ ಸಕ್ಸಸ್ ತಗೊಳ್ಬಹುದು ಅಂತ ಗೊತ್ತಿದೆ ನಿಮಗೆ. ತುಂಬಾನೇ ಚೆನ್ನಾಗಿ ಐಡಿಯಾಸ್ ಗಳಿದೆ ನಿಮ್ ತಲೆಯಲ್ಲಿ. ಏನಾದ್ರೂ ಒಂದ್ ಕೊಟ್ರು ಅಂದ್ರೆ, ಏನಾದ್ರು ಕೆಲಸ ಮಾಡೋದಕ್ಕೆ ಕೊಟ್ರು, ಬೇರೆಯವರಿಗೆಲ್ಲ 2-3 ಐಡಿಯಾಸ್ ಇದ್ರೆ ನಿಮ್ಮ ಹತ್ರ ಒಂದು 10-15 ಐಡಿಯಾಸ್ ಗಳಿರುತ್ತೆ. ಅಷ್ಟು ಚೆನ್ನಾಗಿ ನೀವು ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತ ಒಂದು ಪರ್ಸನಾಲಿಟಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಎನರ್ಜಿ ಏನಿದೆಯಲ್ಲ ಅದು ತುಂಬಾ ಬ್ಯೂಟಿಫುಲ್ ಆಗಿದೆ. ಓಕೆ, ತುಂಬಾನೇ ಬ್ಯೂಟಿಫುಲ್ ಆಗಿರೋ ಎನರ್ಜಿ, ಒಂಥರ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ ನಿಮ್ದು, ಅಂಡ್ ತುಂಬಾ ಎನರ್ಜಿ ತುಂಬಾ ಚೆನ್ನಾಗಿದೆ, ಅಂಡ್ ಆಲ್ಸೋ ತುಂಬಾ ಇನ್ಫಾರ್ಮೇಶನ್ ಇದೆ. ಬೇರೆ ಬೇರೆ ಕಡೆಯಿಂದ ನಿಮಗೆ ತುಂಬಾ ಜಾಬ್ ಆಫರ್ಸ್ ಗಳು ಇವಾಗ ಆಲ್ರೆಡಿ ಬಂದಿರ್ಬೋದು, ಅಂಡ್ ಬೆಟರ್ ಲೈಫಿಗೋಸ್ಕರ ಹುಡುಕಾಟ ನಡೆಸ್ತಾ ಇರ್ಬೋದು. ಚೆನ್ನಾಗಿ ಮಾತಾಡ್ತೀರಾ ನೀವು, ಅದು ತುಂಬಾ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇನ್ ಕೇಸ್ ನಿಮಗೆ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಏನಾದ್ರು ಇದ್ರೆ ಡೆಫಿನೆಟ್ಲಿ ತುಂಬಾ ಸ್ಕಿಲ್ಡ್ ಪರ್ಸನ್, ನೀವು ತುಂಬಾ ಎಕ್ಸಲೆಂಟ್ ಆಗಿ ಕಮ್ಯುನಿಕೇಟ್ ಮಾಡ್ತೀರಾ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ತುಂಬಾ ಚೆನ್ನಾಗಿದೆ ನಿಮ್ ತಲೆ ತುಂಬಾ ಚೆನ್ನಾಗಿ ಓಡುತ್ತೆ. ಓಕೆ, ಬೇರೆಯವರು ಚಾಪೆ ಕೆಳಗಡೆ ಏನೋ ನುಸಿದ್ರೆ ನೀವು ರಂಗೋಲಿ ಅಡಿ ನುಸಿತೀವಿ ಅಂತ ಹೇಳ್ತಾರಲ್ಲ, ಆತರ ಒಂದು ಜನ ನೀವು. ನೋಡೋದಕ್ಕೂ ಸುಂದರವಾಗಿದ್ದೀರಾ. ಅಂಡ್ ಒಂದು ಏನಂದ್ರೆ ವಿಚಾರ ಏನಂದ್ರೆ, ಏನಾದ್ರೂ ಹೊಸದ್ ಕಲ್ತ್ರೆ ನಿಮಗೆ ಒಂದಷ್ಟು ದಿನ ಮಾಡ್ತೀರಾ, ಅದಾದ್ಮೇಲೆ ಬೇಜಾರಾಗ್ಬಿಡ್ತೀರಾ, ಮತ್ತೆ ಅದನ್ನೇ ಮಾಡ್ಬೇಕಾ, ಇನ್ನೇನು ಹೊಸದ್ ಕಲಿಯೋದು, ಆ ತರ ಒಂದು ಹುಡುಕಾಟದಲ್ಲಿ ಯಾವಾಗ್ಲೂ ಇರ್ತೀರಾ. ಸೊ ಇದು ಎಲ್ಲೋ ಒಂದ್ ಕಡೆ ನಿಮಗೆ ಪ್ರಾಬ್ಲಮ್ ನ ಮಾಡ್ತಿರ್ಬೋದು. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರ್ಲಿ. ಬಿಕಾಸ್ ಎಷ್ಟೊಂದ್ಸಲಿ ನಾವು ಎಷ್ಟು ರೊಟೀನ್ ಆಗಿ ಡೈಲಿ ಕೆಲಸ ಮಾಡ್ತೀವಲ್ಲ, ಅವೇ ನಮ್ಮನ್ನ ಸಕ್ಸಸ್ ವರ್ಗು ತಗೊಂಡೋಗಿ ನಿಲ್ಸತ್ತೆ. ಪದೇ ಪದೇ ಚೇಂಜ್ ಮಾಡ್ತಿರೋ ಎನರ್ಜಿ ಎಲ್ಲ ಒಂದ್ ಕಡೆ ನಿಮಗೆ ಸ್ವಲ್ಪ ಎಫೆಕ್ಟ್ ಕೂಡ ಮಾಡ್ಬೋದು. ಇನ್ನು ನನಗೆ ಫೋರ್ತ್ ಕಾರ್ಡು ದ ಹೈ ಪ್ರಿಸ್ಟೆಸ್ ಬಂದಿದೆ. ಹೈ ಪ್ರಿಸ್ಟೆಸ್ ಇಸ್ ನೋ ಡೌಟ್. ಓಕೆ, ನೀವು ತುಂಬಾನೇ ನಾಲೆಡ್ಜ್ ಇರೋವಂಥವ್ರು, ತುಂಬಾ ಅಂದ್ರೆ ತುಂಬಾ ನಾಲೆಡ್ಜ್ ಇರೋವಂಥವ್ರು, ತುಂಬಾನೇ ಸೀಕ್ರೆಟಿವ್ ಆಗಿರೋಂತ ಪರ್ಸನ್ ಕೂಡ ಆಗಿರ್ಬೋದು. ನೀವು ನಿಮ್ಮನ್ನ ನೋಡಿದ್ರೆ ಎಲ್ಲರಿಗೂ ಲೈಕ್ ನಿಮಗೆ ನಿಮ್ದೇ ಆದ್ರ ಬೌಂಡ್ರೀಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು, ಆ ಬೌಂಡ್ರೀಸ್ ಅಲ್ಲಿ ಯಾರು ಬರ್ಬಾರ್ದು, ಯಾರಿಗೂ ಕೂಡ ಇದಿಲ್ಲ, ಎಂಟ್ರಿ ಇಲ್ಲ. ನೀವು ಇಷ್ಟಪಟ್ರೆ ಮಾತ್ರ, ಅಥವಾ ನಿಮ್ಗೆ ಓಕೆ ಇದ್ರೆ ಮಾತ್ರ ಅವ್ರನ್ನ ಬಿಡ್ಕೊಳ್ಳೋದು, ಇಲ್ಲ ಅಂದ್ರೆ ನೀವು ಅವ್ರನ್ನ ಒಳಗಡೆ ನಿಮ್ಮ ಬೌಂಡ್ರೀಸ್ ನ ಕ್ರಾಸ್ ಮಾಡೋದಕ್ಕೆ ಬಿಡಲ್ಲ. ಅಟ್ ದ ಸೇಮ್ ಟೈಮ್ ತುಂಬಾ ಸೀಕ್ರೆಟಿವ್, ತುಂಬಾ ಜ್ಞಾನ ಇರುವಂತವ್ರು, ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರುವಂತ ವಿದ್ಯೆಗಳೆಲ್ಲ ನೀವು ಕಲ್ತ್ಕೊಂಡಿರುವಂತವ್ರು. ಕೆಲವೊಬ್ರು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ರೆ ತುಂಬಾ ಎಕ್ಸ್ಪರ್ಟ್ ಇನ್ ಟೀಚಿಂಗ್ ಆಗಿರ್ತಾರೆ, ಮೆಂಟರ್ ಆಗಿದ್ರೆ ತುಂಬಾ ಎಕ್ಸ್ಪರ್ಟ್ ಇನ್ ಮೆಂಟರ್ ಆಗಿರ್ತಾರೆ. ಹೈ ಪ್ರಿಸ್ಟೆಸ್ ಹಂಗೆ ತುಂಬಾ ಎಕ್ಸ್ಪರ್ಟ್ ಆಗಿರುವಂತವ್ರು, ಬಟ್ ತುಂಬಾ ಸೀಕ್ರೆಟ್ ಆಗಿರುವಂತವ್ರು, ತುಂಬಾ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ದು. ಅಂಡ್ ಆಲ್ಸೋ ತುಂಬಾ ಮೂನ್ ಎನರ್ಜಿನ ಕ್ಯಾರಿ ಮಾಡ್ತಾ ಇರ್ತೀರಾ ನೀವು. ಎಟ್ ದ ಸೇಮ್ ಟೈಮ್ ತುಂಬಾ ವಿಷಯಗಳನ್ನ ಮುಚ್ಚಿಡೋದಕ್ಕೆ ಟ್ರೈ ಮಾಡುವಂತದ್ದು, ತುಂಬಾ ಲಿಮಿಟೆಡ್ ಪರ್ಸನ್, ಎಲ್ಲರಿಗೂ ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ. ಲೈಕ್ ನಿಮ್ಗೆ ಓಕೆ ಇದ್ರೆ ಮಾತ್ರ ಆಕ್ಸೆಸ್ ಮಾಡುವಂತದ್ದು. ಅಂಡ್ ಆಲ್ಸೋ ನಿಮ್ಮ ಥರ್ಡ್ ಐ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಇದೆಲ್ಲ ನಿಮ್ಮ ಒಂದು ಏನಂತ ಹೇಳ್ತಾರೆ, ನಿಮ್ಗೆ ಏನೇನಿದೆ ಅಲ್ವಾ, ನಿಮ್ಮ ಶಕ್ತಿಗಳು ಏನೇನಿದೆಯಲ್ಲ ಇವೆಲ್ಲ ನಿಮ್ಮ ಶಕ್ತಿಗಳು. ಇನ್ನು ನನಗೆ ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು 2 ಆಫ್
ಕಪ್ಸ್ ಬಂದಿದೆ. ಸೊ ಎಲ್ಲ ಒಂದ್ ಕಡೆ ನಿಮ್ಮ ಪರ್ಸನ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಜೊತೆ ಇರುವಂತ ಕನೆಕ್ಷನ್ ಇರ್ಬೋದು, ಅಥವಾ ಎಲ್ಲ ಒಂದ್ ಕಡೆ ನಿಮ್ಮ ರಿಲೇಶನ್ಶಿಪ್ ಇಂದಾನು ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ನಲ್ಲ. ಸೊ ಸ್ಪೆಷಲಿ ಇದು ನೆಕ್ಸ್ಟ್ ಕಾರ್ಡೆ ನಮಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಇಲ್ಲಿ ಹಸ್ಬೆಂಡ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಹಸ್ಬೆಂಡ್ ತುಂಬಾ ಡಾಮಿನೇಟಿಂಗ್ ಆಗಿರ್ಬೋದು, ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು, ಅಥವಾ ನಿಮ್ಮ ಎನರ್ಜಿನ ಅವರು ಒಂಥರ ಸಪ್ರೆಸ್ ಮಾಡೋ ತರ ಇರ್ಬೋದು. ಲೈಕ್ ನಿಮಗೆ ಏನಾದ್ರು ಆಗತ್ತೆ ಅಂತ ಹೇಳಿದ್ರೆ, ಇಲ್ಲ ನನ್ನ ಅಂಡರೇ ಇರ್ಬೇಕು, ನಾನ್ ಮಾತ್ರ ದುಡಿಬೇಕು, ಅಥವಾ ಅವರೇ ಜಾಸ್ತಿ ಸ್ಪೆಂಡ್ ಮಾಡುವಂತದ್ದು, ಅಥವಾ ಅವರೇ ಎಲ್ಲಾದ್ರೂ ಒಂದ್ ಕಡೆ ಬಂತು ಅಂದ್ರೆ ಲೈಕ್ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲದನ್ನು ಲಾಸ್ ಮಾಡುವಂತದ್ದು, ಈ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೋ ಡೌಟ್ ರಿಲೇಶನ್ಶಿಪ್ ಅಲ್ಲಿ ಅವ್ರು ನಿಮ್ ಜೊತೆ ತುಂಬಾ ಚೆನ್ನಾಗಿರ್ಬೋದು, ಆದ್ರೆ ಫಿನಾನ್ಸ್ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಅವ್ರ ಕಡೆಯಿಂದಾನೇ ನಿಮಗೆ ಲಾಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಅವರು ಓವರ್ ಸ್ಪೆಂಡ್ ಮಾಡ್ಬೋದು, ಅಥವಾ ಅವ್ರು ಯಾವ್ದಾದ್ರು ಹ್ಯಾಬಿಟ್ಸ್ ಗಳಿಗೆ ಲೈಕ್ ಹ್ಯಾಬಿಟ್ಸ್ ಗಳಿದ್ರೆ ಅದ್ರಲ್ಲಿ ಅವರು ಸ್ಪೆಂಡ್ ಮಾಡ್ತಿರೋಂಥದ್ದು, ಈ ತರ ಎಲ್ಲ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ಫೋಕಸ್ಡ್ ಆಗಿದ್ದಾರೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಆಗಿರ್ಬೋದು, ಅಥವಾ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾರೆ, ಹಣ ಗಳಿಸ್ತಾರೆ, ಎಲ್ಲದನ್ನು ಮಾಡ್ತಾ ಇದಾರೆ. ಬಟ್ ಸ್ಪೆಂಡಿಂಗ್ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಅವ್ರ ಕಡೆಯಿಂದಾನು ನಿಮಗೆ ಲಾಸ್ ಆಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಅವರೆಲ್ಲ ಒಂದ್ ಕಡೆ ಜಾಸ್ತಿ ತಗೊಂಡೋಗಿ ಇನ್ವೆಸ್ಟ್ ಮಾಡೋದು, ಲಾಸ್ ಮಾಡೋದು, ಅದೆಲ್ಲ ಮಾಡಿದ್ರು ಅಂದ್ರೆ ಅದು ನಿಮಗೇನೆ ಮತ್ತೆ ಬಂದು ಎಫೆಕ್ಟ್ ಮಾಡುವಂತದ್ದು ಆಗ್ತಾ ಇದೆ. ಆ ಒಂದು ಎನರ್ಜಿ ನಮಗೆ 2 ಆಫ್ ಕಪ್ಸ್ ಮತ್ತೆ ಕಿಂಗ್ ಆಫ್ ಪೆಂಟಿಕಲ್ಸ್ ಕಾಣಿಸ್ತಾ ಇದೆ. ಇನ್ ಕೇಸ್ ನೀವೇನಾದ್ರು ಸ್ವಲ್ಪ ಫೋಕಸ್ಡ್ ಆಗಿ ಕೆಲಸ ಮಾಡಿ ಚೆನ್ನಾಗಿ ನೀವು ಅರ್ನ್ ಮಾಡ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಹಾಗೆ ಆಗುತ್ತೆ. ಬಟ್ ಇಲ್ಲಿ ಫೋಕಸ್ ತುಂಬಾ ಮುಖ್ಯ ಇದೆ. ತುಂಬಾ ಫೋಕಸ್ಡ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ನೀವು ಅರ್ನ್ ಮಾಡ್ತೀರಾ, ಆ ಕೆಪಾಸಿಟಿ ಕೂಡ ನಿಮಗೆ ಇದೆ. ಇನ್ನು ನಮಗೆ 7th ಕಾರ್ಡು, ಓಕೆ, 7th ಕಾರ್ಡು ಬಂದ್ಬಿಟ್ಟು 5 ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಗೆ ಏನಾದ್ರೂ ಫಿನಾನ್ಷಿಯಲಿ ಲಾಸಸ್ ಆಗ್ತಿದ್ರೆ ಅದು ನಿಮ್ದೆ ಅಲ್ದೇ ಇರೋ ಕಾರಣಕ್ಕೆ, ಅಥವಾ ಬೇರೆ ವ್ಯಕ್ತಿಗಳ ಕಾರಣದಿಂದ ಏನಾದ್ರೂ ಫಿನಾನ್ಸ್ ಲಾಸ್ ಆಗ್ತಿದೆ, ಅಥವಾ ಏನೋ ನಾವು ಕಳ್ಕೊತಾ ಇದೀನಿ, ಏನೋ ಒಂದಷ್ಟು ಲಾಸ್ ಆಗ್ತಿದೆ ನನ್ನ ಲೈಫಲ್ಲಿ ಅಂತ ಹೇಳಿದ್ರೆ ಅದೆಲ್ಲ ಯಾವ್ದು ಪರ್ಮನೆಂಟ್ ಆಗಿರಲ್ಲ, ಅದು ಸಿಚುವೇಶನಲ್ ಅಷ್ಟೇ. ಇವಾಗ ಬಂದಿದೆ, ಇವಾಗ ಫಿನಾನ್ಸ್ ತುಂಬಾ ಟೈಟ್ ಆಗಿದೆ ಅಂತ ಹೇಳಿದ್ರೆ ಇನ್ನೊಂದು 6 ತಿಂಗಳು 1 ವರ್ಷದವರೆಗೂ ಹಂಗಿರತ್ತೆ. ಮತ್ತೆ ನೆಕ್ಸ್ಟ್ ಇಯರ್ ನಿಮಗೆ ಮತ್ತೆ ಬ್ಯಾಕ್ ಟು ನಿಮಗೆ ಎಷ್ಟು ಹಣ ಬರ್ಬೇಕು ಅಂತ ಇರತ್ತೆ ಅದು ಖಂಡಿತವಾಗ್ಲೂ ಬಂದು ಸೇರತ್ತೆ. ಓಕೆ, ಅದನ್ನ ಯಾರು ತಪ್ಸೋದಕ್ಕೆ ಆಗಲ್ಲ, ನಿಮ್ಮ ಹಣೆ ಬರನ್ನ ಯಾರು ಚೇಂಜ್ ಮಾಡೋದಕ್ಕೆ ಆಗಲ್ಲ. ಬಟ್ ಇನ್ ಕೇಸ್ ಏನಾದ್ರು ನೀವು ಬೇರೆ ಬೇರೆ ರೀಸನ್ ಗಳಿಂದ, ನಾನು ಇವಾಗ ಇಷ್ಟೊಂದೆಲ್ಲ ರೀಸನ್ ಹೇಳಿದ್ನಲ್ಲ, ಆ ರೀಸನ್ ಗಳಿಂದ ನಿಮಗೇನಾದ್ರು ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಿದ್ರೆ ಡೆಫಿನೆಟ್ಲಿ ಅದು ಸ್ವಲ್ಪ ಕಾಲದವರೆಗೂ ಮಾತ್ರ ಇರತ್ತೆ, ಅದು ನಿಮಗೆ ಪರ್ಮನೆಂಟ್ ಅಲ್ಲ. ಮತ್ತೆ ಹೊಸ ಟೈಮ್ ಬರೋದು, ಒಳ್ಳೆ ಟೈಮ್ ಬರೋದು, ಮತ್ತೆ ಆನ್ ಮಾಡೋದು, ಮತ್ತೆ ಬ್ಯಾಕ್ ಟು ನಿಮ್ಮ ಫಿನಾನ್ಷಿಯಲಿ ಫ್ರೀಡಮ್ಗೆ ನೀವು ಹೋಗುವಂತದ್ದು, ಇದೆಲ್ಲ ಆಗತ್ತೆ. ಓಕೆನಾ, ಇದನ್ನ 5 ಆಫ್ ಪೆಂಟಿಕಲ್ಸ್ ಬಂದು ಇವಾಗ ಸದ್ಯಕ್ಕೆ ಪ್ರೆಸೆಂಟ್ಲಿ ಅಥವಾ ಸಿಚುವೇಶನಲ್ ಇನ್ಸೆಕ್ಯೂರಿಟಿ, ಸಿಚುವೇಶನಲ್ ಲಾಸಸ್ ಇದನ್ನ ತೋರಿಸ್ತಾ ಇದೆ. ಇದು ಹ್ಯೂಜ್ ಆಗಿ ಕೂಡ ಆಗಿರ್ಬೋದು, ಹ್ಯೂಜ್ ಆಗಿ ಅಂದ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಫಿನಾನ್ಷಿಯಲ್ ಲಾಸ್ ಕೂಡ ಆಗಿರ್ಬೋದು, ತುಂಬಾ ಜಾಸ್ತಿ ಇಂಪ್ಯಾಕ್ಟ್ ಕೂಡ ಆಗಿರ್ಬೋದು. ಬಟ್ ಇದು ಜಾಸ್ತಿ ದಿನಗಳವರೆಗೂ ನಿಮ್ಗೆ ಇರಲ್ಲ, ಜಸ್ಟ್ ಫಾರ್ ಸಮ್ ಟೈಮ್ಸ್ ಅಂತ ಹೇಳ್ತಾರೆ ಗೊತ್ತಾ, ಒಂದಷ್ಟು ಮಂತ್ಗಳು, ಒಂದಷ್ಟು ವಾರಗಳು ಇದ್ಬಿಟ್ಟು ಇದು ನಿಮಗೆ ಸ್ವಲ್ಪ ತೊಂದರೆನ ಕೊಟ್ಬಿಟ್ಟು ಹೋಗುವಂತದ್ದು, ಪರ್ಮನೆಂಟ್ ಆಗಿ ಏನು ಇರಲ್ಲ. ಇನ್ನು ನಮಗೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಕ್ಲೈಮ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಯೂನಿವರ್ಸ್ ತುಂಬಾ ಅಮೌಂಟ್ ನ ಇದ್ ಮಾಡುತ್ತೆ, ಆಫರ್ ಮಾಡುತ್ತೆ. ನಿಮ್ಮ ಒಂದು ಕೆಪಾಸಿಟಿ ಎಷ್ಟಿದೆ ಅಲ್ವಾ, ನೀವೆಷ್ಟು ಅಮೌಂಟ್ ನ ರಿಸೀವ್ ಮಾಡೋದಕ್ಕೆ ಓಪನ್ ಆಗಿದ್ದೀರಾ ಅಷ್ಟು ಅಮೌಂಟ್ ನಿಮಗೆ ಬಂದು ಸೇರುತ್ತೆ. ಇನ್ ಕೇಸ್ ನಿಮಗೆ ಒಂದು ಲೈಕ್ ಲೆಟ್ಸ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನನಗೆ ಒಂದು ಸಡನ್ ಆಗಿ ಒಂದು 15-20 ಲಕ್ಷ ಬಂದ್ಬಿಡ್ಬೇಕು ಅಂತ ನೀವ್ ಅನ್ಕೋತೀರಾ. ನಿಮ್ಮ ಹತ್ರ ಆ 15-20 ಲಕ್ಷ ತಗೊಂಡ್ ಬರ್ಬೇಕು, ಅಥವಾ ನೀವು ಅರ್ನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಏನ್ ಸ್ಕಿಲ್ ಇದೆ, ನೀವ್ ಯಾವ ತರ ಜಾಬ್ ಅಲ್ಲಿ ಇದೀರಾ, ಅಥವಾ ನಿಮ್ಗೆ ಅರ್ನ್ ಮಾಡೋ ಕೆಪಾಸಿಟಿ ಇದೆಯಾ ಅಂತ ಹೇಳಿ ಯೂನಿವರ್ಸ್ ಕೂಡ ನೋಡುತ್ತೆ. ಅಂಡ್ ಆಲ್ಸೋ ಇನ್ ಕೇಸ್ ನೀವು ಅಮೌಂಟ್ ನ ಅನುಭವಿಸ್ಲೇಬೇಕು, ಅಮೌಂಟ್ ನಿಮ್ ಬಳಿ ಬರ್ಲೇಬೇಕು, ಆಸ್ತಿ ರೂಪದಲ್ಲಿ ಆಗಿರ್ಬೋದು, ಅಥವಾ ಯಾರೋ ಕೂಡಿಟ್ಟಿದ್ ನಿಮಗೆ ಸಿಗುವಂತದ್ದು, ನಿಮ್ಮ ಪಿತ್ರಾರ್ಜಿತ ಆಸ್ತಿ ಸಿಗುವಂತದ್ದು ಇರ್ಬೋದು, ಈ ರೂಪದಲ್ಲಿ ಏನಾದ್ರು ಬರ್ಬೇಕು ಅಂತ ನಿಮ್ಮ ಡೆಸ್ಟಿನಿಯಲ್ಲಿ ಬರ್ತಿದ್ರೆ ಡೆಫಿನೆಟ್ಲಿ ಅದು ಬಂದೇ ಬರುತ್ತೆ, ಅದು ಯೂನಿವರ್ಸ್ ಕಡೆಯಿಂದಾನೇ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಓಕೆನಾ, ಅಂಡ್ ಆಲ್ಸೋ ನೀವು
ಮನಿನ ರಿಸೀವ್ ಮಾಡುವಾಗ ಜಾಸ್ತಿ ಬ್ಲಾಕೇಜ್ ಅನ್ನ ಹಾಕೋಬೇಡಿ. ನನಗೆ ಯಾಕೆ ಅಷ್ಟೊಂದು ಅಮೌಂಟ್ ನನಗೆ ನಿಜವಾಗ್ಲೂ ಸಿಗತ್ತಾ ಅಂತ ಕ್ವಶನ್ ಮಾರ್ಕ್ ನಿಮ್ಮಲ್ಲೇ ಬಂತು ಅಂದ್ರೆ ಅಲ್ಲಿ ನಿಮಗೆ ನಿಮ್ಮ ಮೇಲೆ ಡೌಟ್ ಇದೆ ಅಂತ ಹೇಳಿ. ಸೊ ಅವಾಗೆಲ್ಲ ಒಂದ್ ಕಡೆ ನೀವೇ ಬ್ಲಾಕ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ನೀವು ಜಸ್ಟ್ ಮನಿ ಮ್ಯಾನಿಫೆಸ್ಟೇಷನ್ ಬೇಕು ಅಂದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ತರ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು ಅಂತ ಹೇಳಿ. ಡೆಫಿನೆಟ್ಲಿ ನಿಮ್ಮ ಡೆಸ್ಟಿನಿಲಂತೂ ಮನೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಮನಿ ಇದೆ, ಎಲ್ಲದನ್ನ ಎಂಜಾಯ್ ಮಾಡ್ತೀರಾ ನೀವು. ಸ್ಪೆಷಲಿ ಅದು ದೇವರು ನಿಮ್ಗೆ ಆಫರ್ ಮಾಡಿ ಅದನ್ನ ನೀವು ಎಂಜಾಯ್ ಮಾಡುವಂತದ್ದು ಆಗತ್ತೆ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಅಂಡ್ ಆಲ್ಸೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸಿನೇಟ್ ಆಗುತ್ತೆ ಅವರು ಮಾತ್ರ ಇದನ್ನ ತಗೊಳ್ಳಿ. ಇನ್ ಕೇಸ್ ನಿಮ್ಗೆ ರೆಸಿನೇಟ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಇದನ್ನ ಎಂಜಾಯ್ ಮಾಡಿ. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನು ಸಂಪರ್ಕ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೇಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.